ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ ಒಂದು ಈವ್ನಿಂಗ್ ರುಟೀನ್ ಬ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತಲೆ ಸ್ನಾನ ಮಾಡ್ಕೊಂಡಿದ್ದೆ ನೆನ್ನೆ, ಹಾಗಾಗಿ ಇವತ್ತು ತಲೆಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಯಿಲ್ ಹಚ್ತಾ ಇದ್ದೀನಿ. ನಾವು ತಲೆಗೆ ಆಯಿಲ್ ಹಚ್ಚೋದಷ್ಟು ನಮ್ಮ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಏನಂತ ಅಂದರೆ, ಎಣ್ಣೆ ಹಚ್ಚಿದರೆ ಡ್ಯಾಂಡ್ರಫ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಅಂದರೆ ಎಣ್ಣೆ ಹಚ್ಕೊಂಡು ಹೊರಗಡೆ ಹೋದರೆ ಡ್ಯಾಂಡ್ರಫ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಏನಂದರೆ ಇವಾಗ ಇರೋಂಥ ಪೊಲ್ಯೂಷನ್ನು ಅದೆಲ್ಲ ಇರೋದ್ರಿಂದ ಆ ಥರ ಆಗೋದು ಕಾಮನ್ನು. ಅದನ್ನು ಬಿಟ್ಟರೆ ನಾವು ಮನೇಲಿ ಇದ್ದೀವಿ ಅಂತ ಅಂದರೆ ನಾವು ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ರೇ ಬೆಟರು. ಯಾಕಂದರೆ ಹೇರ್ ತುಂಬ ಚೆನ್ನಾಗಿ ಕಪ್ಪುಗೆ ದಟ್ಟವಾಗಿ ಬೆಳೆಯುತ್ತೆ. ನಾವು ಚಿಕ್ಕವರಿದ್ದಾಗಿಂದನೂ ಅಷ್ಟೇ, ಒಂದೇ ದಿನ ಅದು ನಾವು ತಲೆ ಸ್ನಾನ ಮಾಡಿದಾಗ ಅವತ್ತಿನ ದಿನ ಮಾತ್ರ ಎಣ್ಣೆನ ಹಚ್ತಾ ಇರಲಿಲ್ಲ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಡೇನೇ ಎಣ್ಣೆ ಹಚ್ಬಿಡೋರು. ಇಲ್ಲ ಅಂತ ಹೇಳಿದರೆ ನಾವು ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೀವಿ ಅಂದರೆ ಸಂಜೆ ಟೈಮಲ್ಲಿ ಎಣ್ಣೆನ ಹಚ್ಬಿಡೋರು. ಎಣ್ಣೆ ಹಚ್ಬಿಟ್ಟು ಜಡೆ ಹಾಕಿ ಮೇಲ್ಗಡೆ ಕಟ್ಟಿ ರಿಬ್ಬನ್ ಹಾಕ್ಬಿಡೋರು. ಇಲ್ಲ ಅಂತ ಹೇಳಿದರೆ ಟೇಪ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಕಟ್ಬಿಡೋರು. ಆ ಥರ ಮಾಡ್ತಾಯಿದ್ರು. ಆವಾಗ ಹೇರ್ ಎಷ್ಟು ಚೆನ್ನಾಗಿ ಬೆಳೀತಾ ಇತ್ತು ಅಂದರೆ, ಇವಾಗ ಹೇರಿಗೂ ಆ ಹೇರ್ಗೂ ನಾನು ಹೋಲಿಸ್ಕೊಂಡ್ರೆ ಆ ಹೇರ್ ಎಷ್ಟು ತುಂಬ ಅಂದರೆ ತುಂಬಾ ದಪ್ಪ ಮತ್ತು ತುಂಬ ಚೆನ್ನಾಗಿ ಬೆಳೆದಿತ್ತು. ಇವಾಗ ನನ್ನ ಹೇರ್ ತುಂಬಾ ಹಾಳಾಗಿದೆ. ಇದನ್ನು ನೋಡ್ತಾ ಇದ್ರೇ ನನಗೆ ಒಂಥರ ಬೇಜಾರಾಗುತ್ತೆ. ಏನಪ್ಪ ಹಿಂಗೆ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ನನ್ನ ಹೇರ್ಸ್ ಅಂತ ಹೇಳಿ. ಅದರಲ್ಲಿ ಮತ್ತೆ ಆ ಕಟಿಂಗ್ ಅಂತೆ ಈ ಕಟಿಂಗ್ ಅಂತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಇವಾಗ ಈ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ಥರ ಆಯಿತು. ಕಟಿಂಗ್ ಮಾಡಿಸ್ಕೋಬೇಕು, ಬಟ್ ಏನಂದರೆ ನಾವೇನು ಚೆನ್ನಾಗಿರೋಂಥ ಹೇರ್ನ ತೊಗೊಂಡೋಗಿ ಲೇಯರ್ ಕಟ್ಟಂತೆ ಆ ಕಟ್ಟಂತೆ ಅಂತ ಮಾಡಿಸ್ಕೊಂಡ್ರೆ ಹೇರ್ ಅನ್ನೋದು ನೀಟಾಗಿ ಬೆಳೆಯೋದಿಲ್ಲ. ಅದ್ರ ಬದಲು ಹೇರ್ ಏನಾದರೂ ಸ್ಪ್ಲಿಟ್ ಎಂಡ್ಸ್ ಆ ಥರ ಆಗಿರುತ್ತಲ್ವ, ಆವಾಗ ಒಂದು ಸ್ವಲ್ಪ ತುದಿನ ಒಂದು ಸ್ವಲ್ಪ ಕಟ್ ಮಾಡಿಸ್ಕೊಂಡ್ರೆ ಸಾಕು. ಸುಮ್ಮನೆ ಏನಕ್ಕಪ್ಪ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಪರ್ಸ್ನಲಾಗಿ. ಹಾಗೆ ನಾನೀಗ ಆಯಿಲ್ ಹಚ್ಕೋತಾ ಇದ್ದೀನಿ. ನಾನು ಹಚ್ಕೋತಾ ಇರೋ ಆಯಿಲ್ ಬಂದುಬಿಟ್ಟು ಪ್ಯಾರಾಶೂಟ್ ಆಯುರ್ವೇದಿಕ್ ಆಯಿಲ್ ಬರುತ್ತಲ್ವ, ಅದು. ನೀಟಾಗಿ ಆಯಿಲೆಲ್ಲ ತಲೆಗೆಲ್ಲ ಅಪ್ಲೈ ಮಾಡಾದ್ಮೇಲೆ ಒಂದು ಸ್ವಲ್ಪ ಕೈಗೆ ಅಂದರೆ ಬೆರಳುಗಳಿಗೆಲ್ಲ ನೀಟಾಗಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಏನಾದರೂ ಹೇರ್ ಫಾಲು ಆ ಥರ ಏನಾದರೂ ಆಗ್ತಾಯಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಒಂದು 5ರಿಂದ 10 ನಿಮಿಷ ಈ ರೀತಿ ಲೈಟಾಗಿ ಮಸಾಜ್ ಮಾಡ್ಕೋತೀನಿ. ತುಂಬ ನಾವು ಹಾರ್ಷಾಗಿ ಮಾಡಬಾರ್ದು. ಆ ರೀತಿ ಮಾಡಿದರೆ ಮತ್ತು ಹೇರು ಮತ್ತು ಹೇರ್ ಫಾಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಮೂತಾಗಿ ನಾವು ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನಾವೇನು ಆಯಿಲ್ ಹಚ್ಚಿದ ತಕ್ಷಣವೇ ನಾವು ಜಡೆ ಹಾಕ್ಕೋಬಾರ್ದು. ಅಂದರೆ ಬಾಚಣಿಗೆ ತೊಗೊಂಡು ಬಾಚ್ಕೊಳೋದು ಹಂಗೆಲ್ಲ ಮಾಡಬಾರ್ದು. ಒಂದು 5ರಿಂದ 10 ನಿಮಿಷನಾದರೂ ಬಿಟ್ಟು ಅದಾದಮೇಲೆ ನಾವು ಜಡೆ ಹಾಕ್ಕೊಳೋದು ಬಾಚಣಿಗೆ ತೊಗೊಂಡು ಬಾಚ್ಕೊಳೋದು ಮಾಡಿದರೆ ನಮ್ಗೆ ಹೇರ್ ಫಾಲ್ ಆಗೋದಿಲ್ಲ. ಈಗ ಟೈಮ್ ಕೂಡ ಆಗ್ತಾ ಬಂತು. ಅಜಯ್ನ ಮತ್ತು ಭ್ರಮರನ್ನು ಇಬ್ಬರನ್ನೂ ಟ್ಯೂಷನಿಗೆ ಕಳಿಸ್ಬೇಕು. ಅಜಯ್ ರೆಡಿ ಆದ ಮತ್ತು ಅವನು ಹಣೆಗೆ ವಿಭೂತಿ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಡೈಲಿ ಇದು ಅವನ ರುಟೀನು. ಅಂದರೆ ಸಂಜೆ ಟೈಮಲ್ಲಿ ಇದೇ ಥರನೇ ರೆಡಿ ಆಗ್ತಾನೆ ಮತ್ತು ಸ್ಕೂಲಿಗೆ ಹೋಗೋ ಟೈಮಲ್ಲೂ ಅಷ್ಟೇ ಸೇಮ್ ಇದೇ ಥರನೇ ಹಣೆಗೆ ವಿಭೂತಿನ ಹಚ್ಕೊಂಡು ಅವ್ನು ರೆಡಿಯಾಗಿ ಹೋಗ್ತಾನೆ. ಇಲ್ಲಿ ಭ್ರಮರನೂ ಅಷ್ಟೇ ಶೂಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಅವಳಿಗೆ ಡೈಲಿ ಶೂಸ್ ಹಾಕ್ಕೊಂಡು ಹೋಗ್ತಾಳೆ. ಅವಳಿಗೆ ಶೂಸು ಕಂಫರ್ಟ್ ಅಂತ ಅನಿಸುತ್ತೆ, ಹಾಗಾಗಿ ಶೂಸ್ನೇ ಹಾಕ್ಕೊಂಡು ಹೋಗ್ತಾಳೆ. ಇವಾಗ ಇವ್ಳನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು. ಮಳೆ ಕೂಡ ಬರೋ ಥರ ಆಗಿದೆ. ಲೈಟಾಗಿ ಆಗಲೇ ಮಳೆ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ಫಾಸ್ಟಾಗಿ ಮನೆಯಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಛತ್ರಿ ಮತ್ತು ರೈನ್ ಕೋಟ್ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ನೋಡಿ ಮಳೆ ಕೂಡ ಬಂತು. ಇವಾಗ ನೋಡಿ ಛತ್ರಿ ಎಲ್ಲ ತೊಯ್ದು ಹೋಗಿದೆ, ಬಟ್ ರೋಡೆಲ್ಲ ತೊಯ್ದೆಲ್ಲ ಇದೇನಪ್ಪ ಹಿಂಗೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಏನಂದರೆ ಇಲ್ಲಿ ಮರಗಳು ತುಂಬ ಇದ್ದಾವೆ, ಹಾಗಾಗಿ ಮರ ಇರೋದಕ್ಕೆ ಸ್ವಲ್ಪ ಅಂದರೆ ಲೈಟಾಗಿ ಬಂತಲ್ವ ಮಳೆ, ಅಷ್ಟೊಂದು ರೋಡೆಲ್ಲ ತೊಯ್ದಿಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಮತ್ತೆ ಮಳೆ ಅನ್ನೋದು ಸ್ಟಾರ್ಟ್ ಆಯಿತು. ಮನೆ ಹತ್ರ ಹೋಗೋಷ್ಟರಲ್ಲಂತೂ ಮಳೆ ಸಖತ್ತಾಗಿ ಬಂತು. ನೋಡಿ ಮಳೆ ಕೂಡ ಸಖತ್ತಾಗಿ ಬರ್ತಾ ಇದೆ. ಇವಾಗ ತಾನೇ ಮನೆ ಹತ್ರ ಎಂಟ್ರಿ ಆದೆ, ಮಳೆ ಅಂತೂ ಫುಲ್ಲು ಬರ್ತಾ ಇದೆ. ಅಂದರೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಇವಾಗೆಲ್ಲ ಮಳೆ ಸೀಸನ್ ಅಲ್ವಾ, ಅಷ್ಟೊಂದು ಮಳೆ ಅನ್ನೋದೇ ಇಲ್ಲ. ಪ್ರತಿ ಸಲ ಮಳೆನೂ ಅದೆಷ್ಟು ಜೋರು ಇರ್ತಾಯಿತ್ತು ಅಂದರೆ ಹೊರಗಡೆನೂ ಸಹ ಬರೋದಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಮಳೆ ಇರ್ತಾಯಿತ್ತು. ಬಟ್ ಈ ವರ್ಷ ಅಷ್ಟೊಂದು ಮಳೆನೇ ಇಲ್ಲ. ನೋಡ್ತಾ ಇದ್ದರೆ ನಮಗೆ ಬೇಜಾರಾಗುತ್ತೆ. ಇದೇನು ಮಳೆಗಾಲನ ಅಥವಾ ಬೇಸಿಗೆಗಾಲನ ಅನ್ನೋ ಥರನೂ ಗೊತ್ತಾಗ್ತಾ ಇಲ್ಲ. ಇವಾಗ ಸಂಜೆ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಬೆಳಗ್ಗೆ ಮಾಡಿರೋ ಸಾಂಬಾರೆಲ್ಲ ಇತ್ತು, ಅದನ್ನೆಲ್ಲ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಕೋತೀನಿ. ಇವಾಗ ಥಂಡಿಗಾಲ ಬೇರೆ ಸ್ಟಾರ್ಟ್ ಆಯಿತು. ಇಂಥ ವಾತಾವರಣದಲ್ಲಿ ಫಸ್ಟು ಮೇನ್ ಟೀ ಇರಲೇಬೇಕು ನಮ್ಮ ಮನೇಲಿ. ಅದರಲ್ಲೂ ಸಂಜೆ ಆಯಿತು ಅಂದ ತಕ್ಷಣವೇ ಟೀ ಮಾಡಬೇಕು.
ಒಂದೊಂದು ಸಲ ಮಧ್ಯಾಹ್ನ ಆದರೂ ಮಾಡ್ಕೊಂಡು ಕುಡಿತಾರೆ, ನೈಟ್ ಆದರೂ ಮಾಡ್ಕೊಂಡು ಕುಡಿತಾರೆ. ನಾನಂತರೂ ಬೆಳಗ್ಗೆ ಒಂದು ಸಲ ಇಲ್ಲ ಸಂಜೆ ಒಂದು ಸಲ ಟೀನ ಕುಡಿತಾ ಇದ್ದೀನಿ. ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನು ಡಿಕಾಕ್ಷನ್ ಮಾಡಿ ಟೀ ಮಾಡೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಹಾಲಲ್ಲೇ ಟೀ ಪೌಡರು ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಟೀ ಮಾಡ್ಕೋತೀನಿ. ಒಂಥರ ಕೇಟಿ ಥರ ಇರುತ್ತೆ, ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಕುಡಿಯೋದು. ಡಿಕಾಕ್ಷನಲ್ಲಿ ಮಾಡೋದು ನನಗೆ ಅದೊಂದು ಸ್ವಲ್ಪ ತೆಳು ಅಂತ ಅನಿಸುತ್ತೆ, ಅಷ್ಟೊಂದು ನಂಗೆ ಟೇಸ್ಟ್ ಅಂತ ಅನಿಸಲ್ಲ. ಹಾಗಾಗಿ ನಾನು ಯಾವಾಗಲೂ ಕೂಡ ಇದೇ ರೀತಿ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಗಟ್ಟಿ ಹಾಲಿರಬೇಕು. ಒಂದು ಗ್ಲಾಸ್ ಕುಡಿದ್ರೂ ಕೂಡ ಅದು ನೆಮ್ಮದಿ ಅನಿಸ್ಬೇಕು ನಮಗೆ. ಆ ಥರ ಇದ್ದರೆ ಮಾತ್ರ ನಾನು ಮಾಡ್ಕೋತೀನಿ, ಇಲ್ಲಾಂದರೆ ಮಾಡ್ಕೊಳೋದಕ್ಕೆ ಹೋಗಲ್ಲ. ಇವತ್ತು ಸಾಂಬಾರು ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ನಾನು ತರಕಾರಿ ತಂದಿದ್ದು ಪಲಾವ್ ಮಾಡೋಣ ಅಂತ. ಪಲಾವ್ ಮಾಡೋಣ ಅಂತ ಹೋದರೆ ನನ್ನ ಮಗ ಬೇಡ ಇವತ್ತು ಟೊಮೆಟೊ ರೈಸ್ ಮಾಡು ಅಂತ ಹೇಳೋದಕ್ಕೆ ಟೊಮೆಟೊ ರೈಸ್ ಮಾಡಿದೆ. ಇನ್ನು ತರಕಾರಿ ಹಾಗೆ ಮಿಕ್ಕಿತ್ತಲ್ಲ ಅಂತ ಹೇಳಿ ತರಕಾರಿ ಸಾಂಬಾರು ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟರು, ಅಷ್ಟು ರುಚಿಯಾಗಿತ್ತು. ಹಾಗೆ ಶೇಂಗಾ ಎಲ್ಲ ಇದ್ವು, ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇದು ಬೇಳೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಸೊ ಈ ಥರ ನನ್ನ ಒಂದು ಈವ್ನಿಂಗ್ ರೂಟೀನ್ ಈಗ ನಡೀತಾ ಇದೆ. ಹಾಯ್ ಫ್ರೆಂಡ್ಸ್, ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಮತ್ತು ಸಾಂಬಾರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸಂಜೆ ಆಯ್ತಲ್ವಾ, ಸೊ ಹಂಗಾಗಿ ಸಾಂಬಾರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಬಿಸಿ ಆಗಿಬಿಟ್ರೆ ಮತ್ತೆ ರಾತ್ರಿ ಊಟ ಮಾಡೋಕೆ ಸರಿ ಹೋಗ್ಕೊತಿ. ಇವಾಗ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದಿಕ್ಕಿದ್ದಾರೆ ಅಮ್ಮ. ಅದನ್ನೆಲ್ಲ ಮತ್ತೆ ಇವಾಗೆಲ್ಲ ಜೋಡಿಸಿಟ್ಕೋಬೇಕು. ಮತ್ತೆ ನಾಳೆ ಬೆಳಗ್ಗೆ ಬೇಗ ಆಗೋದಿಲ್ಲ, ಯಾಕಂದ್ರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದಾವೆ. ನಾಳೆ ಗುರುವಾರ ಅಲ್ವಾ, ಸೊ ಹಂಗಾಗಿ ಕೆಲಸ ಜಾಸ್ತಿ ಇರ್ತೈತಿ. ಅದಕ್ಕೆ ಅಮ್ಮ ಈಗೆಲ್ಲ ಒರೆಸಿ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಇವಾಗ ನಾನು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ನೋಡ್ರಿ, ಇಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಟೀ ಆದ ತಕ್ಷಣನೇ ಅಮ್ಮ ಟೀ ಕುಡಿದು ಅಮ್ಮ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾರೆ. ನಾನು ಅಷ್ಟೊತ್ತಿಗೆ ಏನಾದ್ರು ಸ್ವಲ್ಪ ಮನೆಗಿನ ಕೆಲಸ ಇದ್ರೆ ಅದು ಮಾಡ್ಕೊತೀನಿ. ಮತ್ತು ಇದು ಲಂಚ್ ಬಾಕ್ಸು ಮತ್ತು ಅವನು ಬಂದ ತಕ್ಷಣ ಒಂದು ಸ್ವಲ್ಪ ಏನಾದರೂ ಊಟ ಮಾಡಿಸಿ ಕಳಿಸ್ತೀವಲ್ವ, ಆ ಪ್ಲೇಟೆಲ್ಲ ಇದು ಅದೆಲ್ಲದನ್ನು ಕೂಡ ತೊಳೆದಿಕ್ಕಿದ್ದೀವಿ. ಮತ್ತು ಹಾಲಿದೆ, ಅದನ್ನು ಕೂಡ ಈಗ ಬಿಸಿ ಮಾಡಿಕ್ಬೇಕು. ಮತ್ತು ಇದೇನೆಂದರೆ ಅಜಯ್ನ ಸ್ಕೂಲಿಂದ ಬರಬೇಕಾದ್ರೆ ಒಂದು ಕಳ್ತನ ಮಾಡ್ಕೊಂಬಂದ್ವಿ, ಅಂದರೆ ಹೂ ಕಿತ್ಕೊಂಬಂದೆ. ಅದು ಒಂದು ರೀತಿ ನನಗೇನೋ ಒಂಥರ ಅನ್ನಿಸ್ತಾ ಇತ್ತು, ಯಾಕಂದರೆ ನಾನು ಆ ರೀತಿ ಎಲ್ಲೂ ಕಿತ್ಕೊಂಬರೋದಿಲ್ಲ. ನಾನು ಕಳ್ತನ ಮಾಡಿದೆ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು. ಯಾರಾದರೂ ಇದ್ದರೆ ಕೇಳಿಬಿಟ್ಟು ನನಗೆ ತೊಗೊಂಬರ್ತಾಯಿದ್ದೆ, ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಾನು ಹೂವಿನ ಮೇಲೆ ತುಂಬ ಆಸಕ್ತಿ ಇತ್ತು. ಈ ಥರದ್ದು ತುಂಬ ಹೂವುಗಳಿದ್ವು. ನಾನು ಅದರಲ್ಲಿ ಜಸ್ಟ್ ಒಂದನ್ನು ಮಾತ್ರ ಕಿತ್ಕೊಂಡು ಹಾಗೆ ಬಂದೆ. ಅದೊಂದು ಕಡೆ ನನಗೆಲ್ಲೋ ಒಂದು ರೀತಿ ಗಿಲ್ಟಿ ಫೀಲ್ ಆಗ್ತಾಯಿತ್ತು. ಆ ಥರ ನನಗೇನೋ ಗೊತ್ತಿಲ್ಲ. ಹಾಗೆ ಇವಾಗ ಸಂಜೆ ಆಯ್ತಲ್ವ, ಒಂದು ಕಡೆ ಟೀ ಇಟ್ಟಿದ್ದೀನಿ, ಇನ್ನೊಂದು ಕಡೆ ನಾನು ಇಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ಟೀ ಆಗೋಷ್ಟರಲ್ಲಿ ಕಸ ಗುಡಿಸ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ಟೀ ಕುಡಿಬೋದು. ಹಾಗಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಫಾಸ್ಟಾಗಿ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಮನೇಲಿ ಯಾರೂ ಇಲ್ವಲ್ಲ, ಹಾಗಾಗಿ ಆರಾಮಾಗಿ ಮೆಲ್ಲಕ್ಕೆ ಕೆಲಸ ಮಾಡ್ಕೋತೀನಿ. ನನ್ನ ಮಕ್ಕಳು ಏನಾದರೂ ಇದ್ದರು ಅಂದರೆ ತುಂಬ ತಲೆ ಹರಟೆ ಮಾಡ್ತಾರೆ. ಮತ್ತು ಅವರು ಈವ್ನಿಂಗ್ ಟೈಮಲ್ಲಿ ಹಾಕಿರೋಂಥ ಕಸ ನೋಡಿ ಅದಷ್ಟೇ. ಮಧ್ಯಾಹ್ನ ಕಸ ಗುಡಿಸಿದ್ದೀನಿ. ಮಧ್ಯಾಹ್ನದಿಂದ ಸಂಜೆ ಅನ್ನೋಷ್ಟರಲ್ಲಿ ನನ್ನ ಮಗಳು ಮತ್ತು ನನ್ನ ಮಗ ಇವಾಗ ಒಂದು ಹಾಫ್ ಆನ್ ಅವರಲ್ಲಿ ಮಾಡಿರೋಂಥ ಕೆಲಸ ಅದು. ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ತುಂಬ ಸಲ ಹೇಳ್ತಾ ಇರ್ತೀನಿ ಆ ಥರ ಎಲ್ಲ ಮಾಡಬಾರ್ದು, ಆ ಥರ ಎಲ್ಲ ಹರಡಿಸ್ಬಾರ್ದು ಅಂದರೂ ಕೂಡ ಕೇಳೋದಿಲ್ಲ. ಹರಡಿಸ್ತಾರೆ. ಅವ್ರು ಯಾವಾಗ ದೊಡ್ಡವ್ರಾಗ್ತಾರೋ ಅವ್ರಿಗೆ ಯಾವಾಗ ಅರ್ಥ ಆಗುತ್ತಪ್ಪ ಅನ್ನೋ ಥರ ಆಗ್ತಾ ಇರ್ತದೆ ಒಂದೊಂದ್ಸಲ. ಇವಾಗ ನೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡು ನಾನೀಗ ಟೀ ಕುಡಿತಾ ಕೂತಿದ್ದೀನಿ. ಮನೆಯಲ್ಲಿ ಅಮ್ಮ ಇಲ್ಲ, ಅಮ್ಮ ಸಂಘಕ್ಕೆ ಹೋದರು. ಮನೆ ಹತ್ರನೇ ಸಂಘ ಮಾಡ್ತಾರೆ, ಸೊ ಅಲ್ಲಿಗೆ ಹೋದರು ಅವರು, ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಒಬ್ಬಳೇ ಇದ್ನಲ್ಲ, ಇನ್ನೇನು ಮಾಡೋದು, ಒಳಗಡೆ ಕೂತ್ಕೊಂಡು ಸ್ವಲ್ಪ ತಣ್ಣಗೆ ಗಾಳಿ ಕೂಡ ಬರ್ತಾ ಇದೆ. ಇವಾಗ ಮಳೆ ಕೂಡ ಬಂತಲ್ವ, ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾ ಇದೆ. ಹೊರಗಡೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಫೋನ್ ಇಲ್ದೇನೆ, ಟಿ ವಿ ಇಲ್ದೇನೆ ಆರಾಮಾಗಿ ಕೂತ್ಕೊಂಡು ಟೀ ಕುಡಿಯೋಣ ಅಂತ ಹೇಳಿ ಇವಾಗ ಟೀ ಕುಡಿತಾ ಕೂತಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೋಗಿ ನಾನು ನನ್ನ ಮಕ್ಕಳನ್ನ ಕರ್ಕೊಂಬರಬೇಕು. ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಅಂತ ಗೊತ್ತೇ ಆಗೋದಿಲ್ಲ. ಒಂದೊಂದು ಸಲ ಏನಂತಾರೆ ಛತ್ರಿ ಅದೆಲ್ಲ ತೊಗೊಂಡು ಹೋಗಿರ್ತೀನಿ. ಆ ಟೈಮಲ್ಲಿ ಮಳೆನೇ ಬರೋಲ್ಲ. ಯಾವಾಗ ಮನೇಲಿ ಛತ್ರಿ ಎಲ್ಲ ಬಿಟ್ಟು ಹೋಗಿರ್ತೀನೋ ಅವಾಗ ಮಳೆ ರಪ ರಪ ಅಂತ ಹೊಡಿತಾ ಇರುತ್ತೆ. ಮಕ್ಕಳು ಎಲ್ಲ ನೆಂದು ಹೋಗ್ತಾರಲ್ಲ ಅಂದ್ಬಿಟ್ಟು ಮತ್ತೆ ಒಂದು 1/4 ಗಂಟೆ ಅರ್ಧ ಗಂಟೆ ಬೇರೆ ಕಡೆ ಒಂದು ಮಳೆಯಲ್ಲಿ ನೆನೆಯದೇ ಇರೋ ರೀತಿ ಒಂದು ಕಡೆ ನಿಂದ್ರಿಸ್ಕೊಂಡು ಆಮೇಲೆ ಬರ್ತೀನಿ. ಈ ಥರ ಆಗ್ತಾ ಇರುತ್ತೆ. ಎಷ್ಟೊಂದು ಸಲ ನೋಡಿದ್ದೀನಿ ಇದು. ಇವಾಗ ಫಾಸ್ಟಾಗಿ ಟೀ ಕುಡಿದು ನಾನು ಹೋಗಿ ಇವಾಗ ನನ್ನ ಮಕ್ಕಳನ್ನ ಕರ್ಕೊಂಬರ್ತೀನಿ. ಇವಾಗ ಮನೆಗೆ ಮಕ್ಕಳನ್ನ ಕರ್ಕೊಂಬಂದಾದ್ಮೇಲೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಬ್ರಹ್ಮಾರ ಮಾತ್ರ ಸಖತ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದ್ದಾಳೆ. ಎಷ್ಟೊಂದು ಚೆನ್ನಾಗಿ ಬರೀತಾ ಇದ್ದಾಳೆ ಅಂತ ಹೇಳಿದರೆ ನೋಡಿ, ಸ್ಮಾಲ್ ABCD ಬರೀತಾ ಇದ್ದಾಳೆ, ಹಾಗೆ ಕ್ಯಾಪಿಟಲ್ ABCD ಕೂಡ ಬರೀತಾ ಇದ್ದಾಳೆ.
ಹಿಂಗೆ ಅಂದರೆ ಬರೀತಿರ್ತಾಳೆ, ಒಂದೊಂದ್ಸಲ ಅದು ಆಲ್ಫಾಬೆಟ್ಸ್ ಮರ್ತು ಬಿಡ್ತಾಳೆ ಅಲ್ವಾ, ಅವಾಗ ಕೇಳ್ತಾಳೆ ಕನ್ಫ್ಯೂಸ್ ಮಾಡ್ಕೊಂಡು ಹಿಂಗೆ ಬರಿಬೇಕಾ ಹಿಂಗೆ ಅಂತ ಕೇಳ್ತಾಳೆ. ಅದನ್ನೇನಾದರೂ ನಾವು ಸ್ವಲ್ಪ ಕ್ಲೂ ಕೊಟ್ವಿ ಅಂತ ಹೇಳಿದರೆ ನೀಟಾಗಿ ಬರೀತಾಳೆ. ನನಗೊಂದು ರೀತಿ ಖುಷಿ ಆಗ್ತಾಯಿದೆ, ಯಾಕಂದರೆ ಅವಳು ಟ್ಯೂಷನ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳಾಯಿತು. 3 ತಿಂಗಳಲ್ಲೇ ಇಷ್ಟೊಂದು ಕಲ್ತಿದ್ದಾಳಲ್ಲ, ಅವಳನ್ನೆಲ್ಲೂ ಕೂಡ ಇನ್ನೂ ಸ್ಕೂಲಿಗೂ ಕೂಡ ನಾವು ಜಾಯಿನ್ ಮಾಡಿಲ್ಲ, ಆದರೂ ಇಷ್ಟೊಂದು ಕಲ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಖುಷಿ ಆಗ್ತಾಯಿದೆ. ಮತ್ತು ಅಜ್ಜಯ್ಯನೂ ಕೂರಿಸ್ಕೊಂಡು ಅವನಿಗೂ ಹೇಳ್ಕೊಡ್ತಾ ಇವಳಿಗೂ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ 1 ಅವರ್ ಆದರೂ ಬಂದಮೇಲೆ 6:30 ಹಂಗೆ ಬರ್ತಾರೆ ಅವ್ರ ಮನೆಗೆ. ಬಂದಾದಮೇಲೆ 7 ಗಂಟೆ 7:30ವರೆಗೂ ಅವ್ರನ್ನ ಫ್ರೀ ಬಿಟ್ಟು ಅದಾದಮೇಲೆ ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ತಾ ಕೂತ್ಕೋತೀನಿ. ಒಂದು ಹಾಫ್ ಆನ್ ಅವರು ಇಲ್ಲಾಂದರೆ 1 ಅವರ್ ಒಳಗಡೆ ಹೋಮ್ವರ್ಕ್ ಮುಗ್ದೋಗುತ್ತೆ. ಅದನ್ನು ಬಿಟ್ಟು ನಾನು ಏನಾದರೂ ಅವ್ರಿಗೆ ಟೈಮ್ ಕೊಡ್ದಂಗೆ ಅವರಿಗೆ ಹೋಮ್ವರ್ಕ್ ಮಾಡೋದಕ್ಕೆ ಹೇಳಿದರೆ ಅವರು ಫಾಸ್ಟಾಗಿ ಮಾಡೋದೇ ಇಲ್ಲ. ಒಂದು 9, 10 ಆಗಿಬಿಡ್ತಾರೆ ಹೋಮ್ವರ್ಕ್ ಎಲ್ಲ ಮುಗಿಸೋಷ್ಟರಲ್ಲಿ. ಮತ್ತು ಅವ್ರು ಊಟ ಮಾಡಿ ಮಲಗೋಷ್ಟರಲ್ಲಿ 11 ಆಗಿಬಿಡುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಟೈಮ್ ಆದರೂ ಪರವಾಗಿಲ್ಲ, ನಾನೇ ಕೂತ್ಕೊಂಡು ಅವರಿಗೆ ಸ್ವಲ್ಪ ಹೇಳ್ಕೊಡ್ತೀನಿ. ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಯಾವ ರೀತಿ ಬರಿಬೇಕಂತ ಗೊತ್ತಾಗ್ತಿರಲ್ವಲ್ಲ, ಅವ್ರು ಇನ್ನೂ ಚಿಕ್ಕವರು. ಹಾಗಾಗಿ ಕೂತ್ಕೊಂಡೆ ಪಕ್ಕದಲ್ಲೇ ಈ ಥರ ಬರಿ ಈ ಥರ ಇಲ್ಲ ಅಂತ ಹೇಳ್ಕೊಡ್ತಾ ಇರ್ತೀನಿ. ನಾನೇನಾದರೂ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಮನೆಯವ್ರು ಏನಾದರೂ ಮನೇಲಿದ್ದರೆ ಅವ್ರು ಹೇಳ್ಕೊಡ್ತಾರೆ. ಇಬ್ಬರೇ ಅಲ್ವಾ, ಸೊ ನಮ್ಮ ಮನೇಲಿ ನಾವು ಅಮ್ಮಂಗೂ ಕೂಡ ಬರೋದಿಲ್ಲ ಓದೋದಕ್ಕೆ, ಹಾಗಾಗಿ ಮತ್ತು ನಾವಿಬ್ಬರೇ ಹೇಳ್ಕೊಡ್ಬೇಕು. ಅಜಯ್ಗೆ ಇವಾಗ ಎಲ್ಲದೂ ಕೂಡ ಹೇಗೆ ಬರೀಬೇಕು ಹೇಗಿಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಬ್ರಹ್ಮನಿಗೆ ಸ್ವಲ್ಪ ಇನ್ನೂ ಚಿಕ್ಕವಳಲ್ವ, ಅವಳಿಗಿನ್ನೂ ಏನೂ ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಸ್ಕೂಲಿಗೆ ಸೇರಿಸಾದ್ಮೇಲೆ ಕ್ಲಿಯರಾಗಿ ಎಲ್ಲ ಕಲ್ತ್ಕೋತಾಳೆ. ಇವಾಗ ಇನ್ನೂ ಸ್ಕೂಲಿಗೆ ಸೇರಿಸಿಲ್ಲ, ಜಸ್ಟ್ 1.5 ತಾಸಿಗೆ ಅವಳು ಇಷ್ಟೊಂದು ಕಲ್ತಿದ್ದಾಳೆ. ಅಂದರೆ ಟ್ಯೂಷನಿಗೆ ಕಳಿಸೋದು 1.5 ಅವರ್ ಅಷ್ಟೇ, ಸೊ ಅಷ್ಟರಲ್ಲೇ ಇಷ್ಟು ಕಲ್ತಿದ್ದಾಳೆ. ಇದೇನೆಂದರೆ ಎರೇಸರು, ನನ್ನ ಮಗಳು ಇಷ್ಟಪಟ್ಟು ತೊಗೊಂಡಿರೋಂಥದ್ದು. ನನಗೆ ತುಂಬ ಇಷ್ಟ ಆಯ್ತು, ಇದು ಒಂಥರ ಡಿಸೈನ್ಸು. ಅವಳಿಗಂತೂ ಸಖತ್ ಇಷ್ಟ, ಯಾಕಂದ್ರೆ ಪಿಂಕ್ ಕಲರಲ್ಲಿ ಬೇರೆ ಇದೆ, ಅದು ಒಂದು ರೀತಿ ಡೋನಟ್ ಶೇಪಲ್ಲಿ ಇದೆಯಲ್ಲ, ತುಂಬ ಇಷ್ಟಪಟ್ಟಳು. ಮತ್ತು ಅಜಯ್ಗೆ ಡಾಲ್ ಶೇಪಲ್ಲಿ ಇರೋದನ್ನ ಕೊಡಿಸಿದ್ದೆ, ಅವನು ಅಷ್ಟೇ ಇಷ್ಟಪಟ್ಟು ತೊಗೊಂಡ. ನನಗೆ ಅವ್ರು ನೋಡ್ತಾ ಇದ್ರೇ ಒಂದು ರೀತಿ ಖುಷಿ. ನಾವು ಅಂತೂ ತೊಗೊಂಡಿಲ್ಲ, ನಮ್ಮ ಮಕ್ಕಳಾದರೂ ತೊಗೊಂಡು ಖುಷಿಯಾಗಿರಲಿ ಅನ್ನೋದೇ ನನ್ನ ಇಷ್ಟ. ಸೊ ಇಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್